ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಏನು ಅಂತ ನೋಡೋಣ ಬನ್ನಿ. ರಜೆ ಕೊಟ್ಟರು ಪರೀಕ್ಷೆ ನಡೆಸ್ತಾ ಇದೆಯಂತೆ ಇಲ್ಲೊಂದು ಶಿಕ್ಷಣ ಸಂಸ್ಥೆ. ಕಾಲೇಜಿನ ಹೊರಗಡೆ ರಜೆ ಅಂತ ಬೋರ್ಡ್ ಹಾಕಿದ್ದಾರೆ, ಆದರೆ ಒಳಗೆ ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. BGS ಶಿಕ್ಷಣ ಸಂಸ್ಥೆ ಮೈಸೂರಿನ ಕುವೆಂಪು ನಗರದಲ್ಲಿ ಇರತಕ್ಕಂಥ BGS ವಿದ್ಯಾಪೀಠ ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ. ಹೊರಗಡೆ ಅವರು ರಜೆ ಅಂತ ಘೋಷಣೆ ಮಾಡಿದ್ದಾರೆ. ನೋಡಿ ಅಲ್ಲಿ ಬೋರ್ಡ್ ನೋಡ್ತಾ ಇದ್ದೀರಾ, ಹಾಲಿಡೇ ಅಂತ ಅವರು ಬೋರ್ಡನ್ನು ಹಾಕಿದ್ದಾರೆ. ಅಲ್ಲಿನ ಜಿಲ್ಲಾಧಿಕಾರಿಗಳೇ ರಜೆಯನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಆದರೆ ಬಂದಂತಹ ವಿದ್ಯಾರ್ಥಿಗಳನ್ನು ಒಳಕ್ಕೆ ಬಿಟ್ಕೋತಾ ಇದ್ದಾರೆ, ಒಳಗಿಂದೊಳಗಡೆನೆ ಬಿಟ್ಕೊಂಡು ಅವರಿಗೆ ಪರೀಕ್ಷೆ ನಡೆಸ್ತಾ ಇದ್ದಾರೆ. ಆಯಿತು, ಪರೀಕ್ಷೆ ಮಾಡಿ, ನೀವು ಬೇಡ ಅಂತ ಹೇಳಲ್ಲ. ಆದರೆ ರಜೆ ಅಂತ ಘೋಷಣೆ ಮಾಡಿರೋದ್ರಿಂದ ಎಷ್ಟೋ ಜನ ವಿದ್ಯಾರ್ಥಿಗಳು ಬರಲ್ಲಪ್ಪ, ಅವ್ರಗಳ ಸ್ಥಿತಿ ಏನಾಗಬೇಕು? ಯಾಕೆ ಈ ಥರ ಕದ್ದು ಮುಚ್ಚಿ ಪರೀಕ್ಷೆಯನ್ನು ಮಾಡಬೇಕು? ಒಂದು, ನೀವು ರಜೆ ಅಂತ ಘೋಷಣೆ ಮಾಡಿದ್ರೆ ರಜೆ ಕೊಡಿ. ಪರೀಕ್ಷೆಗಳನ್ನು ಯೂನಿವರ್ಸಿಟಿಗಳೇ ಮುಂದೂಡಿಕೆ ಮಾಡಿವೆ. ಇನ್ನು ತಾವು ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಈಗ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಮೈಸೂರು ಪ್ರತಿನಿಧಿ KP ನಾಗರಾಜ್ ಅವರಿಂದ. KP, ಏನು ಎಕ್ಸಾಮ್ ನಡೀತಾ ಇದೆ ಇಲ್ಲಿ ಇವಾಗ? ನಾಗರಾಜ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ನಾಗರಾಜ್, ಏನು ಎಕ್ಸಾಮ್ ನಡೀತಾ ಇದೆ ಅಂತ? ತುರ್ತಾಗಿ ಎಕ್ಸಾಮ್ ಮಾಡೋ ಅನಿವಾರ್ಯತೆ ಏನಿದೆ ಅಂತ ಇಲ್ಲಿ? ಅರವಿಂದ್, PUC ಪರೀಕ್ಷೆಯ ಪೂರಕ ಪರೀಕ್ಷೆಯನ್ನ BGS ವಿದ್ಯಾಸಂಸ್ಥೆ ನಡೆಸ್ತಾ ಇರುವಂತದ್ದು. ನೀವು ಹಾಗೆ ಹೇಳಿರುತ್ತೆ, ಪರೀಕ್ಷೆ ನಡೆಸ್ತಾ ಇರುವಂತಹ ವಿಚಾರದಲ್ಲಿ ತಕರಾರುಗಳಿಲ್ಲ. ಆದ್ರೆ ಕಾಲೇಜಿನ ಹೊರಭಾಗದಲ್ಲಿ ರಜೆ ಅಂತ ಬೋರ್ಡ್ ಹಾಕುವಂತದ್ದು, ಮತ್ತೆ ಇವತ್ತು ಹೇಳಿಕೆಯಲ್ಲಿ ಜಿಲ್ಲಾಡಳಿತವೇ ಶಾಲಾ ಕಾಲೇಜುಗಳ ರಜೆಯನ್ನು ಘೋಷಣೆ, ಮತ್ತೊಂದು ಕಡೆಯಲ್ಲಿ ಬಸ್ ಸಂಪರ್ಕ ಕೂಡ ವ್ಯವಸ್ಥೆಗಳಿಲ್ಲ. ಇಂತಹ ಸಂದರ್ಭದಲ್ಲಿ ಬಹುತೇಕ ಮಕ್ಕಳಿಗೆ ಪೂರಕ ಪರೀಕ್ಷೆಗೆ ಅಟೆಂಡ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅಷ್ಟೆಲ್ಲ ಕಷ್ಟಗಳ ನಡುವೆ ಯಾಕೆ ಪೂರಕ ಪರೀಕ್ಷೆ ನಡೆಸಬೇಕು ಅನ್ನುವಂತಹದ್ದು ಅಷ್ಟೇ ಪ್ರಶ್ನೆ ಅರವಿಂದ್. ಯಾಕಂದ್ರೆ ಬಹುತೇಕರಿಗೆ ಬರೋದಕ್ಕಾಗೋದಿಲ್ಲ ಮತ್ತು ಬಹುತೇಕ ಮಕ್ಕಳು ಕನ್ಫ್ಯೂಷನ್ ಇರ್ತಾರೆ, ರಜೆ ಇದೆ ಅನ್ನುವಂತ ಕನ್ಫ್ಯೂಷನ್ ಇರ್ತಾರೆ. ಅಂತಹ ಮಕ್ಕಳು ಅಬ್ಸೆಂಟ್ ಆದಂತ ಸಂದರ್ಭದಲ್ಲಿ ಅದು ಅವ್ರಿಗೇನೆ ಪರಿಣಾಮ ಬೀರುತ್ತೆ. ಆ ಕಾರಣಕ್ಕೋಸ್ಕರವಾಗಿನೇ BGS ಸಂಸ್ಥೆಯ ಇವತ್ತಿನ ಈ ನಡೆ ಟೀಕೆಗೆ ಗುರಿಯಾಗಿದೆ. ಅಲ್ಲ, ಅದೇನು ಬೋರ್ಡ್ ಎಕ್ಸಾಮ್ ಅಲ್ಲ, ಪ್ರಿಪರೇಟರಿ ಎಕ್ಸಾಮ್. ಅದು ಕೂಡ ಅವರು ಕಾಲೇಜ್ ಹಾಳ್ತಕ್ಕೆ ಮಾಡ್ಕೊಳ್ತಕ್ಕಂಥದ್ದು, ಅವರೇ ಕ್ವಶನ್ ಪೇಪರ್ ಸೆಟ್ ಮಾಡಿ ಅವರೇ ಎಕ್ಸಾಮ್ ಮಾಡ್ಕೊಳ್ತಕ್ಕಂಥದ್ದು. ಸೊ ಅದನ್ನು ಇವತ್ತು ನಾಳೆ ಬಿಟ್ಟು ಮಾಡ್ಬೋದಾಗಿತ್ತು ಮುಂದೆ. ಅಂಥ ಅನಿವಾರ್ಯತೆ ಏನಿತ್ತು ಅಂತ ಈ ಬಗ್ಗೆ ಯಾರಾದರೂ ಮಾತಾಡಿದ್ರಾ ಕಾಲೇಜಿಗೆ ಸಂಬಂಧಪಟ್ಟವರು? ಕಾಲೇಜಿಗೆ ಸಂಬಂಧ ಕೂಡ ಅಧಿಕೃತವಾಗಿ ಇದರ ಬಗ್ಗೆ ಸ್ಪಷ್ಟೀಕರಣವನ್ನ ಕೊಡ್ತಾ ಇಲ್ಲ. ಈಗ ಈಗ ಆಗ್ಬೇಕಾಗಿರುವಂತದ್ದು ಅದೇ ಅರವಿಂದ್. ಏನಂದ್ರೆ ಬೋರ್ಡ್ ಎಕ್ಸಾಮ್ಸ್ ಏನಲ್ಲ, ಇದು ಪೂರಕ ಪರೀಕ್ಷೆ. ಕಾಲೇಜಿನವರೇ ಕ್ವಶನ್ ಪೇಪರ್ ಸೆಟಪ್ ಮಾಡಿರ್ತಾರೆ, ಅವ್ರು ಯಾವತ್ತಾದ್ರೂ ಮಾಡ್ಬೋದು ಆ ಪರೀಕ್ಷೆನ, ಅಥವಾ ಶನಿವಾರವೋ ಭಾನುವಾರವೂ ಕೂಡ ಸ್ಪೆಷಲ್ ಕ್ಲಾಸ್ ರೂಪದಲ್ಲಿ ಮಾಡ್ಬೋದು. ಅದನ್ನು ಬಿಟ್ಟು ಈ ರೀತಿಯಾಗಿ ಮಕ್ಕಳನ್ನ ಗೊಂದಲದಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಪರೀಕ್ಷೆ ಮಾಡಿರುವಂತದ್ದೇ ಈಗ ಟೀಕೆಗೆ ಗುರಿಯಾಗಿರುವಂತದ್ದು. ಸದ್ಯದ ಮಟ್ಟಿಗೆ ಈಗ ಪರೀಕ್ಷೆ ಅಂದ್ರೆ ನಾವು ಪರೀಕ್ಷೆನ ನಿಲ್ಲಿಸ್ತಾ ಇದ್ದೇವೆ ಅನ್ನುವಂತ ಅನೌನ್ಸ್ಮೆಂಟ್ ಅನ್ನು ಕೂಡ ಈಗ ವಿದ್ಯಾಸಂಸ್ಥೆಯವರು ಮಾಡ್ತಾ ಇದ್ದಾರೆ ಅರವಿಂದ್. ಓಕೆ, ಫೈನ್. ಹಂಗಿದ್ರೆ ಫೈನ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಎಕ್ಸಾಮ್ ನಿಲ್ಲಿಸ್ತಾ ಇದ್ದೀವಿ ಅಲ್ಲ, ಈ ಕದ್ದು ಮುಚ್ಚಿ ಹೈಡ್ ಅಂಡ್ ಸೀಕ್ ಯಾಕೆ ಅಂತ? ಹೊರಗಡೆ ನೀವು ರಜೆ ಅಂತ ಬೋರ್ಡ್ ಹಾಕಿ ಒಳಗಡೆ ಎಕ್ಸಾಮ್ ನಡೆಸುವಂಥ ಅಂಥ ಅನಿವಾರ್ಯತೆ ಏನಪ್ಪ? ನಡೆಸ್ತಾ ಇರೋದು ಪ್ರಿಪರೇಟರಿ ಎಕ್ಸಾಮಿನೇಷನ್. PUC ಎಕ್ಸಾಮ್ ಇನ್ನೂ 2.5 ತಿಂಗಳು ಬಾಕಿ ಇದೆ. ಅದನ್ನು ನಿಮ್ಮ ಕಾಲೇಜ್ ಡೇಸ್ಗಳಲ್ಲಿ ಮಾಡ್ಕೋಬೋದು, ಇವತ್ತು ನಾಳೆ. ಇಲ್ಲ ಮಾಡಲೇಬೇಕಾ? ಮೊದಲೇ ಅನೌನ್ಸ್ ಮಾಡಿಬಿಡಿ, ನಮ್ಮ ಕಾಲೇಜಿಗೆ ನಾವು ರಜೆ ಕೊಡಲ್ಲ, ನಮ್ಮದು ಪ್ರಿಪರೇಟರಿ ಎಕ್ಸಾಮ್ ಇದೆ, ಎಲ್ಲರೂ ಬರಬೇಕು ಅಂದಿದ್ರೆ ಬಂದ್ಬಿಡೋರು ಎಲ್ಲರೂ. ಈಗ ಎಷ್ಟೋ ಜನ ಮನೇಲಿ ಉಳ್ಕೊಂಡಿರೋರ ಸ್ಥಿತಿ ಏನಾಗುತ್ತೆ? ಯಾಕೆ ಈ ಗೊಂದಲ ಅಂತ ಅಷ್ಟೇ. ಓಕೆ, ಇನ್ನು ರಾಮನಗರಕ್ಕೆ ಹೋಗೋಣ ನಾವು. ರಾಮನಗರದಲ್ಲಿ ಬಂದ್ ಎಫೆಕ್ಟ್ ಹೇಗಿದೆ ಅಂತ ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ವಾಕ್ತರು ಕಳಿಸಿದ್ದಾರೆ, ನೋಡೋಣ ಬನ್ನಿ. ವಿವಿಧ ಕಾರ್ಮಿಕ ಸಂಘಟನೆಗಳು ಕರೆ ನೀಡಿರ್ತಕ್ಕಂಥ ಭಾರತ್ ಬಂದ್ಗೆ ರೇಷ್ಮೆ ನಗರಿ ರಾಮನಗರ ಜಿಲ್ಲೆಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿರುವಂಥದ್ದು. ಈಗಾಗಲೇ ಬೆಳಗಿನ ಜಾವದಲ್ಲಿ ಏನು ಬಸ್ ಸಂಚಾರ ಸ್ತಬ್ಧವಾಗಿದ್ರು, ಆ ನಂತರದಲ್ಲಿ ಈಗಾಗಲೇ ಎಂದಿನಂತೆ KSRTC ಬಸ್ಗಳು ಸಂಚಾರ ಮಾಡ್ತಾ ಇರುವಂಥದ್ದು. ಜೊತೆಗೆ ದೈನಂದಿನ ದಿನದಂತೆ ಏನು ಅಂಗಡಿ ಮುಂಗಟ್ಟುಗಳು ಕೂಡ ಈಗಾಗಲೇ ತೆರೆದುಕೊಂಡಿರುವಂಥದ್ದು ಕಾಣಬಹುದಾಗಿದೆ. ಈಗ ಸದ್ಯಕ್ಕೆ ನಾವು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಇರತಕ್ಕಂಥ ರಾಮನಗರದ ಐಜೂರು ವೃತ್ತದಲ್ಲಿ ನಾವಿದ್ದೇವೆ. ನನ್ನ ಬಲಭಾಗದಲ್ಲಿ ನೋಡ್ಬೋದು ಏನು KSRTC ಬಸ್ ನಿಲ್ದಾಣದಲ್ಲಿ ಏನಿದೆ ಈಗಾಗಲೇ
ಏನು KSRTC ಬಸ್ ನಿಲ್ದಾಣಕ್ಕೆ ಏನು ಡಿಪೋದಿಂದ ಬಸ್ಗಳು ಬಂದಿರುವಂಥದ್ದು, ಜೊತೆಗೆ ಗ್ರಾಮಾಂತರ ಭಾಗಗಳಿಗೆ ತೆರಳತಕ್ಕಂಥ ಬಸ್ಗಳು ಈಗಾಗಲೇ ಏನು ಬಸ್ ನಿಲ್ದಾಣದಿಂದ ತೆರಳುವಂತಹ ಕಾರ್ಯಗಳನ್ನು ನಡೆಸ್ತಾ ಇರುವಂಥದ್ದು. ಜೊತೆಗೆ ಬಸ್ ಸಂಚಾರ ಈಗಾಗಲೇ ಸುಗಮವಾಗಿ ನಡೀತಾ ಇರೋದ್ರಿಂದ ಪ್ರಯಾಣಿಕರು ಕೂಡ ಏನು ಬಸ್ಗಳಿಗೆ ಹೋಗುವಂಥದ್ದು, ಜೊತೆಗೆ ಗ್ರಾಮಗಳಿಗೆ ಏನು ಅಲ್ಲಿ ತಮ್ಮ ಕೆಲಸ ಕಾರ್ಯಗಳಿಗೆ ಹೊರಟಿರ್ತಕ್ಕಂಥ ಪ್ರಯಾಣಿಕರುಗಳು ಕೂಡ ತಮ್ಮ ದೈನಂದಿನ ದಿನದಂತೆ ಏನು ಬಸ್ ನಿಲ್ದಾಣಕ್ಕೆ ಬರ್ತಕ್ಕಂಥದ್ದು, ಜೊತೆಗೆ ಸಂಚಾರ ಮಾಡ್ತಕ್ಕಂಥದ್ದನ್ನು ಕಾಣ್ಬೋದಾಗಿದೆ. ಈಗಾಗಲೇ ಅಂಗಡಿ ಮುಂಗಟ್ಟುಗಳು ಕೂಡ ದೈನಂದಿನದಂತೆ ಎಂದಿನಂತೆ ಈಗಾಗಲೇ ತೆರೆದುಕೊಂಡಿರುವಂಥದ್ದನ್ನು ಕೂಡ ಕಾಣ್ಬೋದಾಗಿದೆ. ಜೊತೆಗೆ ಆಟೋಗಳು, ಕ್ಯಾಬ್ಗಳು, ಜೊತೆಗೆ ಏನು ಲಾರಿಗಳು ಎಲ್ಲವೂ ಕೂಡ ಎಂದಿನಂತೆ ಬಸ್ ಸಂಚಾರವನ್ನು ಕೂಡ ವ್ಯಕ್ತಪಡಿಸ್ತಾ ಏನು ಆರಂಭಗೊಂಡಿರುವಂಥದ್ದು. ಜೊತೆಗೆ ಏನು ಸಾಕಷ್ಟು ಏನು ಬಂದ್ಗಳಲ್ಲಿ ಹೆದ್ದಾರಿ ಸಂಪೂರ್ಣವಾಗಿ ಸ್ತಬ್ಧವಾಗ್ತಾ ಇದ್ದಂಥದ್ದು. ಆದರೆ ಏನು ಇವತ್ತು ನಡೀತಾ ಇರ್ತಕ್ಕಂಥ ಬಂದ್ಗೆ ಏನು ಬೆಂಗಳೂರು ಮೈಸೂರು ಹೆದ್ದಾರಿ ಕೂಡ ಯಾವುದೇ ರೀತಿಯಾದಂತಹ ಬಿಕೋ ಎನ್ನುತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿಲ್ಲ. ಎಂದಿನಂತೆ ಸಾಕಷ್ಟು ಬಸ್ಗಳು ಹಾಗೂ ವಾಹನಗಳ ಸಂಚಾರಗಳು ಸಾಕಷ್ಟು ಕಡಿಮೆ ಆಗಿರ್ತಕ್ಕಂಥದ್ದು ಈಗಾಗಲೇ ಕಂಡು ಬರ್ತಾ ಇರ್ತಕ್ಕಂಥದ್ದು. ಏನು ಬೆಂಗಳೂರು ಮೈಸೂರು ಹೆದ್ದಾರಿಯನ್ನು ನೀವು ನೋಡ್ಬೋದು, ಈಗಾಗಲೇ ಏನು ದಿನನಿತ್ಯ ಸಾವಿರಾರು ವಾಹನಗಳು ಈ ಒಂದು ಹೆದ್ದಾರಿಯಲ್ಲಿ ಸಂಚಾರ ಮಾಡ್ತಾ ಇದ್ದಂಥದ್ದು. ಆದರೆ ಈಗ ಬೆರಳೆಣಿಗೆಯಷ್ಟು ಮಾತ್ರನೇ ವೆಹಿಕಲ್ಗಳು ಈ ಒಂದು ಹೆದ್ದಾರಿಯಲ್ಲಿ ಸಂಚಾರ ಮಾಡ್ತಾ ಇರುವಂಥದ್ದನ್ನು ನಾವು ಕಾಣ್ಬೋದಾಗಿರುವಂಥದ್ದು. ಒಟ್ಟಿನಲ್ಲಿ ಏನು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಏನೋ ಈಗಾಗಲೇ ವಾಹನ ಸಂಚಾರ ವಿರಳವಾಗಿದ್ದರೂ ಕೂಡ ಯಾವುದೇ ರೀತಿಯಾದಂಥ ಒಂದು ಅಹಿತಕರ ಘಟನೆ ನಡೆಯದಂತೆ ಈಗಾಗಲೇ ಜಿಲ್ಲಾಡಳಿತದಿಂದ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ನಡೆಸಿರುವಂಥದ್ದನ್ನು ಕಾಣಬಹುದಾಗಿದೆ. ಈಗಾಗಲೇ ಏನೋ ರಾಮನಗರ ಜಿಲ್ಲೆಯಾದ್ಯಂತ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಎಂದಿನಂತೆ ಆಟೋ ಸಂಚಾರಗಳು, ಲಾರಿ, ಬಸ್ಗಳು ಸಂಪೂರ್ಣವಾಗಿ ರಸ್ತೆಗಿಳಿದು ಸಂಚಾರವನ್ನು ನಡೆಸ್ತಾ ಇರುವಂಥದ್ದಾಗಿರುವಂಥದ್ದು. ಒಟ್ಟಾರೆ ಏನು ರಾಮನಗರದಲ್ಲಿ ಈಗಾಗಲೇ ಭಾರತ್ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಎಂದಿನಂತೆ ದೈನಂದಿನ ಚಟುವಟಿಕೆಗಳು ಕೂಡ ಆರಂಭಗೊಂಡಿರುವಂಥದ್ದನ್ನು ಕಾಣಬಹುದಾಗಿದೆ. ಕ್ಯಾಮ್ರಾ ಪರ್ಸನ್ ಶಶಿಕುಮಾರ್ ಜೊತೆ ಹನುಮಂತು, ಪಬ್ಲಿಕ್ ಟಿವಿ, ರಾಮನಗರ. ಕಾರ್ಮಿಕ ಸಂಘಟನೆಗಳು ಕರೆ ನೀಡಿರುವಂಥ ಭಾರತ್ ಬಂದ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗಿರುವಂಥದ್ದು. ನಿನ್ನೆ ಖಾಸಗಿ ಬಸ್ಸುಗಳು ಈ ಜಿಲ್ಲೆಯಲ್ಲಿ ಓಡಾಟವನ್ನು ನಡೆಸ್ತೇವೆ ಅಂತ ಹೇಳಿತ್ತು. ಆದರೆ ಇವತ್ತು ಮುಂಜಾನೆಯಿಂದ ಖಾಸಗಿ ಬಸ್ಸುಗಳು ಸಂಚಾರವನ್ನು ಸ್ಥಗಿತಗೊಳಿಸಿತ್ತು. ಬೆಳಗ್ಗಿನ ಜಾವದಿಂದಲೇ ಎಲ್ಲ ಖಾಸಗಿ ಬಸ್ಸುಗಳು ಸಂಚಾರವನ್ನು ಸ್ಥಗಿತಗೊಳಿಸಿತ್ತು. ಆದರೆ ಆ ಬಳಿಕ ಮಂಗಳೂರು ನಗರದಲ್ಲಿ ಸಂಚರಿಸುವಂಥ ಖಾಸಗಿ ಸಿಟಿ ಬಸ್ಸುಗಳು ತನ್ನ ಸಂಚಾರವನ್ನು ಆರಂಭಗೊಳಿಸಿದೆ. ನಾವು ಗಮನಿಸಬಹುದು, ಮಂಗಳೂರಿನ ಹೃದಯ ಭಾಗದಲ್ಲಿ ಇವತ್ತು ಸಿಟಿ ಬಸ್ಸುಗಳು ಓಡಾಟವನ್ನು ಆರಂಭಿಸಿರುವಂಥದ್ದು. ಇದರ ಜೊತೆಗೆ KSRTC ಬಸ್ಸುಗಳು ಸಹ ಮಂಗಳೂರಿನ ನಗರದಲ್ಲಿ ಸಂಚರಿಸುವಂಥ ಬಸ್ಸುಗಳು ಓಡಾಟವನ್ನು ಆರಂಭಿಸಿದೆ. ಆದರೆ ಈ ಜಿಲ್ಲೆಯಿಂದ ಹೊರಗೆ ಹೋಗುವಂಥ ಬಸ್ಸುಗಳು, ಖಾಸಗಿ ಬಸ್ಸುಗಳು ಜೊತೆಗೆ KSRTC ಬಸ್ಸುಗಳು ಸಂಚಾರವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದೆ. ಅದರ ಜೊತೆಗೆ ಈ ಕೇರಳದಲ್ಲಿ ಎಡಪಕ್ಷಗಳ ಪ್ರಾಬಲ್ಯ ಜಾಸ್ತಿ ಇರೋದ್ರಿಂದ, ಅಲ್ಲಿ ಹೋರಾಟ ಜಾಸ್ತಿ ಆಗಿರೋದ್ರಿಂದ, ಬಂದಿನ ಇಫೆಕ್ಟ್ ಇರೋದ್ರಿಂದ ಇಲ್ಲಿಂದ ಹೋಗುವಂಥ ಕೇರಳಕ್ಕೆ ಸಂಚರಿಸುವಂಥ KSRTC ಬಸ್ಸುಗಳು ಸಂಚಾರವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದೆ. ಜೊತೆಗೆ ಇವತ್ತು ಇಡೀ ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿಗಳು ರಜೆಯನ್ನು ಘೋಷಿಸಿದ್ದಾರೆ. ಹಾಗಾಗಿ ಎಲ್ಲ ಶಾಲಾ ಕಾಲೇಜುಗಳು ಇವತ್ತು ಬಂದ್ ಆಗಿರುವಂಥದ್ದು. ಅದರ ಜೊತೆಗೆ ಬೇರೆ ಬೇರೆ ವ್ಯಾಪಾರ ವಹಿವಾಟುಗಳು ಬೆಳಗಿನಿಂದ ಆರಂಭಗೊಂಡಿರುವಂಥದ್ದು. ನಗರದ ಮಾರುಕಟ್ಟೆಯಲ್ಲೂ ಸಹ ಎಲ್ಲ ಕೆಲಸಗಳು ಆರಂಭಗೊಂಡಿರುವಂಥದ್ದು. ಜೊತೆಗೆ ಆಟೋ ರಿಕ್ಷಾಗಳು ತಮ್ಮ ಸಂಚಾರವನ್ನು ಆರಂಭಗೊಳಿಸಿದೆ. ಹಾಗಾಗಿ ಈ ಜಿಲ್ಲೆಯಲ್ಲಿ ಎಲ್ಲ ಕಡೆಗಳಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗಿದೆ. ಕೆಲವೊಂದು ಕಡೆಗಳಲ್ಲಿ ಬಸ್ಸುಗಳು ಓಡಾಟ ಆಗುತ್ತೆ, ಕೆಲವೊಂದು ಕಡೆಗಳಲ್ಲಿ ಬಸ್ಸುಗಳ ಸ್ಥಗಿತ ಆಗಿದೆ. ಈಗ ಸದ್ಯದ ಪರಿಸ್ಥಿತಿಗೆ ಈ ಜಿಲ್ಲೆಯಲ್ಲಿರುವಂಥ ಖಾಸಗಿ ಬಸ್ಸಿನ ಸಿಟಿ ಬಸ್ಸುಗಳು ಸಿಟಿಯೊಳಗೆ ಮಾತ್ರ ಸಂಚರಿಸ್ತಾ ಇರುವಂಥದ್ದು. ಜೊತೆಗೆ KSRTC ಬಸ್ಸುಗಳು ಸಹ ಸಿಟಿಯೊಳಗೆ ಮಾತ್ರ ಸಂಚರಿಸ್ತಾ ಇರುವಂಥದ್ದು. ಹಾಗಾಗಿ ಈ ಭಾರತ್ ಬಂದ್ಗೆ ಈ ಜಿಲ್ಲೆಯಲ್ಲಿ ಒಟ್ಟಿನಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗಿರುವಂಥದ್ದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸುಖಪಾಲ್ ಪಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.